ಪಾಕಿಸ್ತಾನ ಭಾರತದ ವಿರುದ್ಧ ಮ್ಯಾಚ್ ಅನ್ನ ಆಡೋದಿಲ್ವಂತೆ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ವಿಶ್ವಕಪ್ ತುಂಬಾನೇ ಹತ್ತಿರದಲ್ಲಿದೆ. ಈ ಸಂದರ್ಭದಲ್ಲಿ ಪಾಕಿಸ್ತಾನ ಹೊಸ ನಾಟಕ ಮಾಡೋದಕ್ಕೆ ಶುರು ಮಾಡಿದೆ. ಬಾಂಗ್ಲಾದೇಶ ಆಡೋದಿಲ್ಲ ಅಂತ ಹೇಳಿದಾಗ ಐಸಿಸಿ ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತೋ ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ. ನಮ್ಗೆ ಭಾರತದಲ್ಲಿ ಬಂದು ಆಡೋದಕ್ಕೆ ಆಗೋದಿಲ್ಲ ಅನ್ನುವಂತ ಮಾತನ್ನ ಬಾಂಗ್ಲಾ ಹೇಳಿದಾಗ ನೀವು ಆಡೋದು ಬೇಡ, ನೀವು ಹೊರಗೆ ಇರಿ ಅಂತ ಐಸಿಸಿ ಅವರನ್ನ ಹೊರಗಟ್ಟು ಈಗ ಪಾಕಿಸ್ತಾನ ನಾಟಕ ಮಾಡೋದಕ್ಕೆ ಶುರು ಮಾಡಿದೆ. ನಾವು T20 ವಿಶ್ವಕಪ್ ನಿಂದ ಹೊರ ಹೋಗೋದಿಲ್ಲ, ಆದರೆ ಭಾರತದ ಜೊತೆ ಮಾತ್ರ ನಾವು ಆಡೋದಿಲ್ಲ ಅಂತ ಪಾಕಿಸ್ತಾನ ಹೇಳಿದೆ. ಸದ್ಯದ ಮಟ್ಟಿಗೆ ಭಾರತ ಹಾಗೂ ಪಾಕಿಸ್ತಾನದ ನಡುವಿನ ಪಂದ್ಯ ರದ್ದಾಗಿದೆ. ಆದರೆ ಐಸಿಸಿ ಪಾಕಿಸ್ತಾನದ ಈ ಧೋರಣೆಯ ವಿರುದ್ಧ ದೊಡ್ಡ ಮಟ್ಟಿನ ಕ್ರಮ ಕೈಗೊಳ್ಳೋದು ಗ್ಯಾರಂಟಿ. ನಿಮ್ಗೆ ಗೊತ್ತಿರಲಿ, ಇವತ್ತು ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯ ಇನ್ಕಮ್ ಇದೆಯಲ್ಲ, ಅಂದ್ರೆ ಅವ್ರಿಗೆ ಆದಾಯ ಬರುತ್ತಲ್ಲ, ಅದರಲ್ಲಿ 50% ಆದಾಯ ಐಸಿಸಿ ಇಂದ ಬರೋದು. ಒಂದು ವೇಳೆ ಐಸಿಸಿ ಪಾಕಿಸ್ತಾನ ತಂಡವನ್ನ ಬ್ಯಾನ್ ಮಾಡಿಬಿಟ್ರೆ, ಅಂದ್ರೆ ಯಾವುದೇ ರೀತಿಯ ಮುಂದಿನ ಹಂತದ ಐಸಿಸಿ ಟೂರ್ನಮೆಂಟ್ ಗಳಲ್ಲಿ ನೀವು ಆಡಬಾರದು ಅನ್ನುವಂತ ಕಟ್ಟುನಿಟ್ಟಿನ ನಿಯಮ ಜಾರಿ ಮಾಡಿದ್ರೆ ಮೊದಲೇ ಅವ್ರಿಗೆ ತಿನ್ನೋದ ಗತಿ ಇಲ್ಲ. ಅಲ್ಲಿಗೆ ಪಾಕಿಸ್ತಾನದ ಕ್ರಿಕೆಟ್ ಕತೆ ಮುಗೀತು ಅಂತಾನೆ ಅರ್ಥ. ಖಂಡಿತವಾಗಿಯೂ ಐಸಿಸಿ ಇಂಥದ್ದೊಂದು ಕಠಿಣ ಕ್ರಮಗಳನ್ನ ಕೈಗೊಳ್ಳುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ನಾವು ಮಾಡುವ ಟೂರ್ನಮೆಂಟ್ಗೆ ನೀವು ಗೌರವ ನೀಡದೇ ಇದ್ರೆ ನಿಮ್ಮನ್ನ ನಾವು ಕೂಡ ಗೌರವಿಸೋದಿಲ್ಲ ಅಂತ ಐಸಿಸಿ ದಂಡದ ರೂಪದಲ್ಲಿ ಶಿಕ್ಷೆ ವಿಧಿಸಬಹುದು, ಅಥವಾ ಮುಂದಿನ ಯಾವುದೇ ಐಸಿಸಿ ಟೂರ್ನಮೆಂಟ್ಗೆ ನೀವು ಬರಬಾರದು ಅಥವಾ ನಿಮ್ಮನ್ನ ನಿಷೇಧ ಮಾಡ್ತೇವೆ ಎನ್ನುವಂತ ನಿರ್ಧಾರವನ್ನ ಕೂಡ ಐಸಿಸಿ ತೆಗೆದುಕೊಂಡ್ರು ಅಚ್ಚರಿ ಇಲ್ಲ. ಸದ್ಯಕ್ಕೆ ಪಾಕಿಸ್ತಾನ ಮಾಡ್ತಾ ಇರುವ ಈ ಹೊಸ ನಾಟಕದ ಬಗ್ಗೆ ನಿಮ್ಗೆ ಅನ್ಸುತ್ತೆ? ಕಾಮೆಂಟ್ ಮಾಡಿ.